ಎಸ್ ಗೈಸ್, ಆ್ಯಕ್ಟಿವ್ ಆಗಿದೆ ನೋಡ್ಬೋದು ನೀವು ಇಲ್ಲಿ. ಆ್ಯಕ್ಟಿವ್ ಆಗಿದೆ. ಕೆಪಿಟಿಷಲ್ ಕಾಲ್ ಲೆಟರ್ ಅನ್ನುವಂಥದ್ದು ಆ್ಯಕ್ಟಿವ್ ಆಗಿದೆ. ಸೊ ಇದು ಎಲ್ಲಿ ಸಿಗುತ್ತೆ ಈ ಲಿಂಕು, ಡೈರೆಕ್ಟ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಇದು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಸಿಗುತ್ತೆ. ಇನ್ನೂ ಯಾರಾದರೂ ಜಾಯ್ನ್ ಆಗಿಲ್ವೋ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ನಿಮಗೆ ಈ ಡೈರೆಕ್ಟ್ ಲಿಂಕ್ ಅನ್ನುವಂಥದ್ದು ಪ್ರೊವೈಡ್ ಆಗ್ತದೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಐ ಡಿ ಹಾಕಬೇಕು, ಕೆಳಗಡೆ ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಬೇಕು, ಅದ್ರ ಕೆಳಗಡೆ ಇಲ್ಲಿ ಕ್ಯಾಪ್ಚರನ್ನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. ಇದು ಕೊಟ್ಟ ಮೇಲೆ ನಿಮ್ಮದು ಅಡ್ಮಿಟ್ ಕಾರ್ಡ್ ಅನ್ನುವಂಥದ್ದು ಡೌನ್ಲೋಡ್ ಆಗ್ತದೆ. ನೀವು ಇನ್ನೂ ಯಾರಾದರೂ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಅದಕ್ಕೆ ಕಾರಣ ನೀವು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಎಸ್ ಅಥವಾ ನೋ ಅನ್ನು ಟಿಕ್ ಮಾಡಿರ್ತೀರ ಅಥವಾ ಇಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಮತ್ತು ನೀವು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ತುಂಬ ಮಿಸ್ಟೇಕನ್ನು ಮಾಡಿರ್ತೀರ. ಆ ಮಿಸ್ಟೇಕ್ ಮಾಡಿದ್ದ ಕಾರಣಕ್ಕಾಗಿ ನಿಮಗೆ ಈ ರೀತಿ ಪ್ರಾಬ್ಲಮ್ ಬರ್ತಿರ್ಬೋದು. ಮತ್ತು ಏನು ಹೇಳಬೇಕು ಅಂತಂದರೆ, ಯಾರ್ಯಾರ್ದೆಲ್ಲ ಸೆಲೆಕ್ಟ್ ಆಗಿದ್ದೀರೋ ಕಂಗ್ರ್ಯಾಚುಲೇಷನ್. ಮತ್ತು ನೀವು ಚೆಕ್ ಮಾಡ್ಕೋಬೇಕು ಹೇಗೆ ಅಂತಂದರೆ, ಡೈರೆಕ್ಟ್ ಲಿಂಕ್ ಅನ್ನುವಂಥದ್ದು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಇರ್ತದೆ. ಅಲ್ಲಿ ಹೋಗ್ಬಿಟ್ಟು ನೀವು ಡೈರೆಕ್ಟ್ ಲಿಂಕಿಗೆ ಬರ್ಬೋದು. ಅದು ಹೇಗಂತ ತೋರಿಸ್ತೀನಿ ಇವಾಗ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಜಾಯ್ನ್ ಆಗಿ. ಜಾಯ್ನ್ ಆಗಿದ ತಕ್ಷಣ ಇಲ್ಲಿ ಲಿಂಕ್ ಸಿಗ್ತದೆ. ಲಿಂಕ್ ಸಿಕ್ಕ ತಕ್ಷಣ ಓಪನ್ ಮಾಡಬೇಕು. ಇದು ನಮ್ಮದು GK ವರ್ಡ್ ಅನ್ನುವಂಥದ್ದು ವಾಟ್ಸಪ್ ಗ್ರೂಪ್ ಆಗಿರ್ತದೆ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕಾಲ್ ಲೆಟರ್ ಅನ್ನುವಂಥದ್ದಕ್ಕೆ. ನೆಕ್ಸ್ಟ್ ಒಂದು ಆ್ಯಡ್ಸ್ ಬರುತ್ತೆ, ನಿಮ್ಮ ಬ್ರೌಸರಲ್ಲಿ ಬಂದರೂ ಬರ್ಬೋದು, ಇಲ್ಲಾಂದರೆ ಇಲ್ಲ. ಆಮೇಲೆ ಇಲ್ಲಿ ಕಾಣ್ತಿದೆ ನೋಡಿ ಬ್ಲೂ ಕಲರ್ ಡೈರೆಕ್ಟ್ ಲಿಂಕ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಲೂ ಕಲರ್ ಮೇಲೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಿಮ್ಮದು ಕಾಲ್ ಲೆಟರ್, ಜನರೇಟ್ ಕಾಲ್ ಲೆಟರ್ ಅಂತ ಇದೆ ನೋಡಿ. ನಿಮ್ಮದು ಇಲ್ಲಿ ಅಪ್ಲಿಕೇಶನ್ ಐ ಡಿ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಎಂಟರ್ ಯುವರ್ ಕ್ಯಾಪ್ಚಾ ಹೊಸದನ್ನು ಎಂಟರ್ ಮಾಡಿ ಇಲ್ಲಿ ನೀವು ಕೊಟ್ಬಿಡಿ, ಸಬ್ಮಿಟ್ ಮಾಡಿ. ನೋಡಿ ತುಂಬ ಜನ ಕಾಲ್ ಬರ್ತಿದೆ, ತುಂಬ ಜನ ಕಾಲ್ ಮಾಡ್ತಿದ್ದಾರೆ. ಯಾಕೆ ಅಂತಂದರೆ ಅಡ್ಮಿಟ್ ಕಾರ್ಡ್ ಬಂದಿದೆಯಲ್ಲ, ಅವರು ಸೆಲೆಕ್ಟ್ ಆಗಿದ್ದಾರೆ ಅನ್ನೋಂಥ ಖುಷಿಗೆ ಒಬ್ಬರು ಕಾಲ್ ಮಾಡಿದರೆ, ನಮ್ದು ಇನ್ನೂ ಸೆಲೆಕ್ಟ್ ಆಗಿಲ್ಲ, ನಮ್ಮದು ಏನೇನೋ ಬರ್ತಿದೆ, ನಮ್ಮದು ಅನ್ಕ್ವಾಲಿಫೈ ಅಂತ ಬರ್ತಿದೆ, ನಮ್ಮದು ಶಾರ್ಟ್ ಲಿಸ್ಟೆಡ್, ಯುವರ್ ನಾಟ್ ಶಾರ್ಟ್ ಲಿಸ್ಟೆಡ್ ಅಂತ ಬರ್ತಿದೆ ಅಂತೇಳಿ ತುಂಬ ಜನ ಮೆಸೇಜು ಮಾಡ್ತಿದ್ದಾರೆ, ಕಾಲು ಕೂಡ ಮಾಡ್ತಿದ್ದಾರೆ. ನೋಡ್ಬೋದು ನೀವಿಲ್ಲಿ ಒಬ್ರು ಯಾರೋ ಮೆಸೇಜ್ ಮಾಡಿದ್ದಾರೆ ನೋಡಿ. ಹಾಯ್ ಸರ್, ನಂದು ನಾಟ್ ಶಾರ್ಟ್ ಲಿಸ್ಟೆಡ್ ಅಂತ ಬರ್ತಿದೆ ಅಲ್ವಾ ಸರ್, ಯಾಕೆ ಅಂತೇಳಿ. ನೋಡಿ ಗೈಸ್, ಲೈವ್ ಆಗಿ ತೋರಿಸ್ತಿದೆ ನಿಮಗೆ. ವಾಟ್ಸಪ್ ಕಾಲು, ವಾಟ್ಸಪ್ ಮೆಸೇಜಸ್ಸು ಮತ್ತು ನಾರ್ಮಲ್ ಕಾಲು ತುಂಬ ಬರ್ತವೆ. ಹಾಗಾಗಿ ನನ್ನ ಫೋನ್ ಯಾವತ್ತೂ ಸೈಲೆಂಟೇ ಇರ್ತದೆ, DND ಮೋಡಲ್ಲಿ ಇರ್ತದೆ. ಯಾರ್ದು ಕೂಡ ಕಾಲ್ ಪಿಕ್ ಮಾಡೋಕ್ಕಾಗಿಲ್ಲ. ಏನೇ ಇದ್ದರೂ ನೀವು ವಾಯ್ಸ್ ಮೆಸೇಜನ್ನು ಮಾಡಿ. ಸೀರಿಯಸ್ ಮ್ಯಾಟ್ರ್ ಇದ್ದರೆ ನಾನು ಕೇಳಿಸ್ಕೊಂಡು ರಿಪ್ಲೈ ಕೊಡ್ತೀನಿ, ಇಲ್ಲಾಂದರೆ ನಾನೇ ಫ್ರೀ ಆದಾಗ ಕಾಲ್ ಮಾಡ್ತೀನಿ ನಿಮಗೆ. ಬಟ್ ಸುಮ್ಮನೆ ಕಾಲ್ ಮಾಡಿದರೆ ಪಿಕ್ ಮಾಡೋಕ್ಕೂ ಹಂಗಿಲ್ಲ. ನಿಮ್ಮದು ರೀಸನ್ ಏನಂತ ಹೇಳಿದೆ, ನೀವು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಮಿಸ್ಟೇಕನ್ನು ಮಾಡಿರ್ತೀರ, ಅದು ಮೇನ್ ಆಗಿರ್ತದೆ. ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಮಿಸ್ಟೇಕ್ ಏನಂತಂದರೆ ಎಸ್ ಅಥವಾ ನೋ ಅನ್ನು ಕೊಟ್ಟಿರ್ತೀರ, ಅದು ನಿಮಗೆ ಕನ್ಸಿಡರ್ ಆಗೋಲ್ಲ. ನೆಕ್ಸ್ಟ್ ನಾಳೆ ಒಂದು ವಿಡಿಯೋ ಮಾಡ್ತೀನಿ ಗೈಸ್, ಡೀಟೇಲಾಗಿ ಯಾಕೆ ನಿಮ್ಮದು ರಿಜೆಕ್ಟ್ ಆಯಿತು ಅಂಥೇಳಿ. ಇದೊಂದು ಸ್ವೀಟ್ ಆ್ಯಂಡ್ ಶಾರ್ಟ್ ಇನ್ಫಾರ್ಮೇಷನ್ ಆಗಿರ್ತದೆ. ಕಾಲ್ ಲೆಟರ್ ಬಂದಿದೆ ಅಂತೇಳಿ ತಿಳ್ಕೊಂಡು ತುಂಬ ಜನಕ್ಕೆ ಗೊತ್ತಿರಲ್ಲ. ಹಾಗಾಗಿ ಒಂದು ಕ್ವಿಕ್ ವಿಡಿಯೋನ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಮತ್ತು ನಾಳೆ ನಿಮಗೆ ಅದು ಯಾಕೆ ರಿಜೆಕ್ಟ್ ಆಗ್ತೇನೋ ಅಂತ ಅದು ವಿಡಿಯೋ ಬೇಕು ಅಂತಂದರೆ ಸಿಂಪಲ್ ನೀವು ಮಾಡಬೇಕಾಗಿರೋ ಕೆಲಸ ಒಂದೇ, ಕಮೆಂಟ್ ಬಾಕ್ಸ್ನಲ್ಲಿ ಹೋಗಿ ವಿಡಿಯೋ ಬೇಕು ಅಂದರೆ ಎಸ್ ಅಂತ ಮಾಡಿ, ಇಲ್ಲ ಅಂತಂದರೆ ನೋ ಅಂತ ಮಾಡಿ. ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಆಗ್ತಂದರೆ, ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿ. ಹೊಸಬರಾದರೂ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.